ತಾವು ಕೂಡ ಒಂದು ಸಲ ಹೇಳಿದ್ರಿ, ಅನೇಕ ಜನ ಮಂತ್ರಿಗಳು ನಿಮ್ಮದೇ ಪಕ್ಷದ ಶಾಸಕರು ಹೇಳೋದನ್ನು ಕೇಳಿದ್ದೀನಿ. 2013ರಿಂದ 18ರ ಮಧ್ಯದ ಸಿದ್ದರಾಮಯ್ಯನವರ ಆಡಳಿತದ ಖದರೇ ಬೇರೆ, ಈ ಸಲ ಸಿದ್ದರಾಮಯ್ಯನವರ ಆಡಳಿತನೇ ಬೇರೆ ಅಂತ. ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ನಾನೇ ಕೇಳಿದೆ ಅವ್ರಿಗೆ, ನಾನೇ ಸಿದ್ದರಾಮಯ್ಯನವ್ರಿಗೆ 2013-18 ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ, ಅವ್ರ ಅಡ್ರೆಸ್ ಸಿಗ್ತಾ ಇಲ್ಲ, ನಿಮ್ಗೇನೋ ಗೊತ್ತಿದ್ರೆ ಹೇಳ್ರಿ ಅಂತ ಅವ್ರನ್ನೇ ಕೇಳಿದೆ. ಅವ್ರಿಗೆ ಕೇಳಿದ್ರಿ? ಅವ್ರನ್ನೇ ಕೇಳಿದೆ. ಏನಂದ್ರು ಅವರು? ಆಗ ಹೇಳ್ತಾರೆ, ನಿನ್ಗೇನೇ ಗೊತ್ತು ನೋಡಿಲ್ಲ, ಡಾಕ್ಟರ್ ಪರಮೇಶ್ ಕೂತಿದ್ದಾರೆ, ಅವರು ಅಧ್ಯಕ್ಷಿದ್ರು ನೋಡು, ದಿನೇಶ್ ಗುಂಡೂರಾವ್ ಅವರೆಲ್ಲ ಇದರಲ್ಲಿ, ದಿನೇಶ್ ಗುಂಡೂರಾವ್ ಕೂಡ ಇಲ್ಲೇ ಇದ್ದಾರೆ, ಇವರೆಲ್ಲ KPCC ಪ್ರೆಸಿಡೆಂಟ್ ಇದ್ರು, ನಾನು ಚೀಫ್ ಮಿನಿಸ್ಟರ್ ಇದ್ದೆ. ಆಗ ಇವರೆಲ್ಲ ಎಷ್ಟೊಂದು ನನಗೆ ಸಹಕಾರ ಕೊಡ್ತಾ ಇದ್ರು. ಆಗ ನಾವು ಏನು ಬೇಕಾದರೂ ನಾವು ಇಲ್ಲೇ ತೀರ್ಮಾನ ಮಾಡಿಕೊಂಡು ಮಾಡ್ತಾ ಇದ್ದೋ. ಈಗ ಪವರ್ ಸೆಂಟ್ರ್ಗಳು ಜಾಸ್ತಿ ಇದ್ದಾವೆ. ಈಗ ಅದಕ್ಕೆ ಅವ್ರು ಉದಾಹರಣೆ ಹೇಳಿದ್ದು, ಅದು ಹೇಳ್ಬೇಕೋ ಬಿಡಬೇಕು, ಆದರೂ ಹೇಳ್ತೇನೆ. ಈ ಅಲ್ಲೆಲ್ಲ ಇರಲಿ, ನೀವು ಹಾಕ್ಕೊಳ್ಳಿ, ನಮ್ದೇನು ಯಾವುದು ಏನು ಕಟ್ಕಿಟ್ಟೇನು ಮಾಡಕ್ಕೆ ಹೋಗಬೇಡಿ, ನಮ್ದೇನು ಮುಚ್ಚಿಲ್ಲ ಮರೆ ಇಲ್ಲ, ನಮ್ದೇನು ಯಾವುದು ವ್ಯಾಪಾರವೂ ಇಲ್ಲ. MLCಗಳು ಅದು ಪಟ್ಟಿ ಮಾಡಿದ್ರಾಗ ಸರಿ, ಇವರು ಇಬ್ಬರು ಅಧ್ಯಕ್ಷರು ಮತ್ತು ಚೀಫ್ ಮಿನಿಸ್ಟ್ರು ಇಬ್ಬರು ಸೇರಿ ಒಂದು ಪಟ್ಟಿ ಕೊಡ್ತಾರೆ ನಮ್ಮ ಖರ್ಗೆ ಸಾಹೇಬ್ರಿಗೆ. ಅವ್ರು ಖರ್ಗೆ ಸಾಹೇಬ್ರು ಹೇಳಿದ್ರು, ಆಯಿತು ನಾನು ರಾಹುಲ್ ಗಾಂಧಿ ಅವ್ರದ್ದು ಕನ್ಸಲ್ಟ್ ಮಾಡಿ ಕಳಿಸ್ತೀನಿ ಹೋಗಿ ಅಂತ ಹೇಳಿದ್ರು. ಇವ್ರು ಕೊಟ್ಟು ಬಂದ ಪಟ್ಟಿನಲ್ಲೇ ಭಾಳ ಬದಲಾವಣೆಗಳೇ ಆಗ್ಬಿಟ್ಟು. ಅವ್ನಿಗೇನು ಹೇಳಬೇಕು, ಅದು ಪವರ್ ಸೆಂಟ್ರ್ ಇದ್ದಾವೆ ಅಂತ ಹೇಳಬೇಕೋ ಇಲ್ಲ. ಸೊ ಹೀಗಾಗಿ ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅಂತಕ್ಕಂಥದ್ದಂತೂ ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಸೊ ಅದರಿಂದ ಅವರು ಕೂಡ ಅಷ್ಟೊಂದು ಉತ್ಸಾಹದಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಈ DK ಶಿವಕುಮಾರ್ ಬಣದವ್ರ ಪ್ರಶ್ನೆ ಕೇಳೋದನ್ನು ನಾನು ನೋಡಿದ್ದೀನಿ.